ಎಲ್ಲಿ ಹೋಗಳ ನಿಮ್ಮವ್ವ ಕಾಣೋಳಗಳಲ್ಲ? ರಾಧಾನ್ ಕರ್ಕೊಂಬರಾಕ ಊರಿಗೆ ಹೋಗ್ಯಾಳತ್ತಿ. ಎಂತ ಹುಚ್ಚದಳಕಿ, ಕೈಯ ಅಂತ ತುತ್ತಿಬಿಟ್ಟು ಆಕಿ ನೀನು ಕರ್ಕೊಂಬರಕ್ ಹೊಕ್ಕಳ? ತಾಳಿ ಕಟ್ಟಿನತಿ, ಮತ್ತು ನಾನು ಹೆಂಡ್ತಿನ ನಮ್ಮ ಮನೆಗೆ ಕರ್ಕೊಂಡ ಬರಬೇಕಲ್ಲ. ಏನು ಹೇಳಿ ನಿನಗ? ಬರ್ಲಾರ್ದಾಕಿನ ಏನು ಕರ್ಕೊಂಬರ್ತಾಳಕಿ? ನನ್ನ ಮಗಳ ಮದುವೆ ಮಾಡ್ಕೊಂತ ಹೇಳಿ ನಿಲ್ ನಿನಗ. ಮಾವಾಗ ಯಾಕೆ ಜೀವ ತಿಂತಿ? ಅವ ರಾಧಾಕ್ಕನ್ ಮ್ಯಾಗ ಜೀವದಾನ, ಆಕಿಗೆ ಮದುವೆ ಮಾಡ್ಕೊಂಡಾನ. ಸಾಕ್ ಬಾಯಿ ಮುಚ್ಚ. ಮತ್ತೆ ನೀನು ನಿಮ್ಮ ಮಾವನ ಮೇಲೆ ಜೀವಾದಿ ಹೌದಲ್ಲ? ನಾ ಏನೋ ಜೀವ ಅದೀನಿ, ಆದ್ರೆ ಮಾವ ರಾಧಾಕ್ಕನ್ ಮದ್ವೆ ಆಗ್ಯಾನಲ್ಲ. ಅಕ್ಕಿನ ಅವನಿಂದ ದೂರ ಮಾಡೋದು ಎಷ್ಟೊತ್ತ? ಏನ ಆದ್ರೂ ನೀನ ಇವನ ಹೆಂಡ್ತಿ. ಏನು ಮಾತಾಡ್ತೈತಿ? ಆ ಹುಡುಗಿಗೆ ತಿಳಿಯಾಕತ್ತೈತಿ, ನಿನಗೆ ತಿಳಿಬಾರ್ದ? ಮದುವೆ ಅಂದ್ರೆ ಹುಚ್ಚರಾಟೇನ? ಅದಕ್ಕೂ ಮನಸ್ಸಿರ್ಬೇಕು ಮದುವೆ ಮಾಡ್ಕೊಳಕ. ನನಗೆ ಅಲ್ಲ, ನಾವು ಊರ್ ತನಕ ಬಂದೀವಿ, ನೀನೆಲ್ಲಿ ಹೋಗಿದ್ದೆ? ಅವ ಈಕೆ ನಿಜವಾಗ್ಲೂ ಬಂದ? ಯಾಕಪ್ಪ ನೀನ್ ಹೆಂಡತಿ ನನಗೆ ಗುರ್ತು ಹತ್ತವಳ್ಳನ? ಗುರ್ತು ಹತ್ತಕತ್ತಾಳವ, ಬರುದಿಲ್ಲ ಅಂದಕ್ಕೆ ಬಂದಾಳಲ್ಲ. ಇದನ್ನ ಕನಸೇನೋ ತನಕತೈತಿ, ಅದು ಹೆಂಗೆ ಬಂದ್ಲವ? ಹ್ಯಾಂಗ ಬಂದಾಳಂದ್ರೆ ಏನು ಹೇಳು? ನಿನ್ನ ಹೆಂಡತಿಯಾಗಿ ಬಂದಾಳ, ನಮ್ಮ ಮನೆ ಸೊಸೆಯಾಗಿ ಬಂದಾಳ. ಅದ ಸಿಟ್ಟಿಟ್ಕೊಂಡ್ ಬಂದಾಳೇನವ? ಯಾವ ಸಿಟ್ಟು ಇಟ್ಕೊಂಡ್ ಬಂದಿಲ್ಲಪ್ಪ, ಎಲ್ಲ ಅರ್ಥ ಮಾಡ್ಕೊಂಡ ಬಂದಾಳ. ರಾಧಾ, ಇಷ್ಟು ಬುದ್ಧಿ ಕಲತ್ತ ಇಲ್ಲಿಗೆ ಅದು ಹೆಂಗೆ ಬಂದ್ಲವ? ಹೇಯ್, ನಾವು ಬಂದಿದ್ದನ ಕಾಣವಲ್ತನ? ಅದೆಷ್ಟರ ಪ್ರೀತಿ ಐತಿಕಿ ಮ್ಯಾಲೆ ನನಗ? ನೋಡವ್ವ, ಕೂಡ್ಸು ದೇವ್ರ ಹೆಂಗಾರ ಮಾಡಿ ಇಬ್ರನ್ನು ಒಂದು ಗುಡ್ಸ್ಯಾನ. ನನ್ನ ಮಗ ಸುಸಿ ಬಾಳೆ ಮಾಡಕ್ಕ ಬಿಟ್ಟು ಬಿಡು. ಏ ರುಕ್ಕು, ಆಕಿ ಯಾಕೆ ಜೀವ ಮಾಡಕತ್ತಿದಿ? ಆಕೆ ನೀನು ಒಡ ಹುಟ್ಟದ ಅಕ್ಕನ? ನನ್ ಒಡ ಹುಟ್ಟಿದ ಕಲ್ದಿದ್ರು ನಮ್ಮ ಮಾವ ಇಷ್ಟಪಟ್ಟು ಹುಡುಗಿದಾಳವ ಆಕಿ. ನೋಡವ್ವ, ಅವ್ರವ್ರು ಅಷ್ಟು ಜೀವದಾರ, ನೀ ಯಾಕಿಷ್ಟು ಸೇಡ್ ಸಾತ್ಸಾತಿ? ಹಾ, ನಿನ್ನ ತವ್ರ ಮನೆಯಿಂದ ಹೆಣ್ಣು ತಂದೇನ, ನೀ ಸಂತೋಷವಾಗಿ ಅದಿ. ಆದ್ರೆ ನಾ ಬಿಡೋದಿಲ್ಲ, ನನ್ನ ತವ್ರ ಮನೆಗೆ ನಾನು ಹೆಣ್ಣು ಕೊಡಾಕಿನ. ಮಾತಾಡಬೇಡತ್ತಿ. ಏನೋ ದೇವ್ರ ಆಶೀರ್ವಾದದಿಂದ ನನ್ನ ಮನೆಗೆ ಇವತ್ತು ನಡೆಯಾಕ ಬಂದಾಳ. ಅಣುದು ಆಡೋದು ಬಿಟ್ಟು ಬಿಡು. ರೊಕ್ಕು ಕರ್ಕೊಂಡ್ ಬನ್ನಿ ನಡಿ. ಅತ್ತಿ, ಅಕ್ಕನ್ ಮನಿ ಕರ್ಕೊಂಡು ಹೋಗ್ಲಿ? ಕರ್ಕೊಂಡು ಹೋಗಮ್ಮ, ನೀವು ನಡ್ರಿ ಮುಂದೆ. ಹೋಗಪ್ಪ ನೀನು. ನಿಮ್ಮವ್ವಂತರು ನನ್ನ ಮ್ಯಾಗ್ ಸಿಟ್ಟಿಗೆದ್ದಾಳ. ನಿನಗೂ ಏನಾರ ನಮ್ಮ ಮ್ಯಾಗ್ ಸಿಟ್ಟೈತನ? ನಾ ಯಾಕೆ ನಿನ್ ಮ್ಯಾಗ ಸಿಟ್ ಮಾಡ್ಕೊಳತಿ? ನಾನ್ ನಿನ್ ಮ್ಯಾಗ ಎಷ್ಟು ಜೀವ ಅದೀನಿ ಗೊತ್ತೈತೇನಿ? ನೀ ಏನೋ ಜೀವದಿ, ಆದ್ರ ನಿಮ್ಮವ್ವ ಎಷ್ಟು ನೋವಾಗುವಂಗೆ ಮಾತಾಡ್ತಾಳ. ಆಕೆ ಹಂಗ ಅದಾಳತ್ತಿ, ಹಂಗ ಮಾತಾಡ್ಲಿ. ನೀನ್ ನನ್ನರ ನೋಡಲ್ಲ. ನನಗೇನಾರು ಇನ್ನೊಬ್ಬ ಮಗ ಇದ್ದಿದ್ನಂದ್ರ ನಿನ್ನ ನಮ್ಮ ಮನೆ ಸೊಸಿ ಮಾಡ್ಕೊಂತಿದ್ನಿ. ಯಾಕ ನಾವ್ ಬೇಕು ಮಾವನ್ ಮದುವೆ ಮಾಡ್ಕೊಂಡ್ರೆ ಏನಾಕಿತ್ತು? ನಿಮ್ಮಿಬ್ಬರ ಕಿರಿಕಿರಿಗೆ ನನ್ನ ಮಗ ಮನ್ಯಾಗ ಇರ್ತಿದ್ದಿಲ್ಲ. ಹಾ, ಹಿಂಗೆಲ್ಲ ಮಳ್ಳಿಗತಿ ಇರೋದು ಬಿಡು. ಇಟ್ಟು ದಿವ್ಸ ಬರ್ಲಾರ್ದಕ್ಕಿ ಈಗ ಯಾಕೆ ಬಂದೆ ನೀನು? ಅತ್ತಿ ಬೆಲೆ ಏನಂತ ಗೊತ್ತಾತ್ರಿ. ಇದನ್ನ ಕಟ್ಟಾರಲ್ಲ ನನ್ನ ಗಂಡ, ಅವ್ರ ಬೆಲೆ ಏನಂತಾನು ಗೊತ್ತಾತ್ರಿ, ಅದಕ್ಕೆ ಬಂದೀನಿ. ಹೆಂಗ ನಂಬು ನಿನ್ನ? ನಿನಗ ತಾಳಿ ಕಟ್ಟಿ ನನ್ನ ಅಳಿಯ ತನ್ನ ಜೀವನಾನ ಹಾಳು ಮಾಡ್ಕೊಂಡ. ಅವ್ರನ್ನ ಕಳ್ಕೊಂಡು ನನ್ನ ಜೀವನನ ನಾನಾ ಹಾಳು ಮಾಡ್ಕೋತಿದ್ದೆ. ಪುಣ್ಯಕ ದೇವ್ರ ನನ್ನ ಕಣ್ ತೆರೆಸಿದ. ಕಡಿ ತನಕ ಅವನ ಜೊತೆಗಿದ್ದು ಬಾಳೆ ಮಾಡ್ತೀಯ? ಏನು ನಡುವ ಓಡೋಕೆ ಸಿಟ್ಟು ಬರಾಕತ್ತೈತೇನ? ನಿನಗ ಇಟ್ಟು ಸಿಟ್ಟು ಬರಾಕತ್ತೈತಿ. ಇನ್ನು ನನ್ನ ಮಗಳ ಮನೆತನ ಕಸ್ಕೊಂಡಿ ನನಗೆಷ್ಟು ಸಿಟ್ಟು ಬರಾಕಿಲ್ಲ. ರುಕ್ಕು ನನ್ನ ತಂಗಿದ್ದಂಗ, ಆಕಿಗೆ ನಾ ಸಮಾಧಾನ ಮಾಡ್ತೀನಿ ರೀ.
ಸಮಾಧಾನ ಮಾಡಿದ್ರಕ್ಕೆ ಆಸೆ ಕನಸು ತೀರುತ್ತನ? ಸಮಾಧಾನ ಮಾಡೋ ಬದ್ಲಿ ಈ ಮನೆ ಬಿಟ್ಟು ಹೋಗಿ ನೋಡಮ್ಮ. ನೀನೇನು ಹುಡುಗನ್ ನೋಡಿ ಬಂದಿಲ್ಲ, ಅವನ ಆಸ್ತಿ ನೋಡಿ ಬಂದಿ ಹೌದಲ್ಲ? ತಿಳ್ಕೊಳ್ಳೋರು ಏನೋ ತಿಳ್ಕೊಂಡ್ರು, ನಾ ಎದಕ್ ಬಂದೀನಿ ಅನ್ನೋದು ನನ್ನ ಮನ್ಸಿಗೆ ಗೊತ್ತೈತ್ರಿ, ಅಷ್ಟ ಸಾಕು. ನೀ ಎದಕ್ಕೆ ಬಂದಿ ನೀ ನೋಡು, ನನ್ನ ಮಗಳ ಕರ್ಕೊಂಡು ನಾ ಎದಕ್ಕೆ ಬಂದೀನಿ ನಾ ನೋಡ್ತೀನಿ. ಯಾಕೆ ಚಿಕ್ಕಮ್ಮ, ನಾ ಬಂದಿರೋದು ನಿಮ್ಗೆ ಖುಷಿ ಇಲ್ಲೇನ್ರಿ? ನೀ ಬಂದಿದ್ದು ಖುಷಿ ಎಳ್ಳಷ್ಟು ಇಲ್ಲ. ನಾ ಬಂದಿದ್ದ ಖುಷಿ ನನ್ನ ಗಂಡಗೈತಿ, ನಾ ಬಂದಿರೋ ಖುಷಿ ನಮ್ಮ ಅತ್ತಿಗೈತಿ, ಅಷ್ಟು ಸಾಕು. ನಿಮ್ಮ ಅತ್ತಿ ತವ್ರ ಮನೆ ಪ್ರೀತಿ ಗೆದ್ದಿರಬಹುದು, ನಿನ್ನ ಗಂಡ ನಿನ್ನ ಪ್ರೀತಿ ಗೆದ್ದಿರಬಹುದು, ಆದ್ರೆ ನನ್ನ ಮಗಳು ಅವನ ಮೇಲೆ ಹಂಬಲ ಇಟ್ಕೊಂಡು ಕುಂತಾಳಲ್ಲ, ಈಗ ನಾವೇನು ಮಾಡಬೇಕು? ನೀವು ಸಿಟ್ಲೆ ಮಾತಾಡ್ಬೇಡ್ರಿ, ರುಕ್ಕುನ್ ಸಮಾಧಾನ ಮಾಡೋ ಜವಾಬ್ದಾರಿ ನಂದು. ಸಮಾಧಾನ ಮಾಡ್ತಾನ ಸಮಾಧಾನ, ಆಕಿ ಜಾಗದಾಗ ನೀ ಇದ್ದಿದ್ರ ಗೊತ್ತಾಕಿತ್ತು, ಬಂದಾಳಿಲ್ಲ ಸಮಾಧಾನ ಮಾಡ. ಯಾರ ಮುಂದೆ ನಾನು ತಲೆ ತಗ್ಗಿಸಬಾರ್ದು ಅಂತ ಅನ್ಕೊಂಡಿದ್ದು ಇವತ್ತು ಅವ್ರನ್ನ ಹುಡುಕಾಡ್ಕೊಂತ ಇಲ್ಲಿ ಬರುವಂಗಾತ. ನೀಯೇ ನನ್ನ ಮಗಳಲ್ವಾ? ನೀಯೇ ನನ್ನ ಮಗಳಲ್ಲ. ಹಂಗ ಅನ್ಕೊಳ್ಳೋದು ಚಲೋ ನೋಡಪ್ಪ, ಯಾಕಂದ್ರ ತಂದೆಯಾಗಿ ನೀ ಏನ್ ನನ್ ಚಲೋ ದಾರಿ ಒಳಗ್ ನಡೆಸ್ಲಿಲ್ಲ. ರಾಧಾ, ನಿಮ್ಮವ್ವ ಸತ್ತ ಮ್ಯಾಲ ನಿನ್ನ ನಾ ಹೆಂಗ ನೋಡ್ಕೊಂಡೆ ನನಗಷ್ಟ ಗೊತ್ತ. ಅಂತ ಕಷ್ಟ ಕಾಲದಾಗ ಇವ್ರು ಯಾರಿದ್ರವಾ? ಯಾರಿದ್ರು ಇವ್ರು? ಎಲ್ಲಾರು ಇದ್ರ, ಆದ್ರ ನೀ ಯಾರನ್ನು ಬರಾಕ್ ಬಿಟ್ಟಿಲ್ಲ ಅಷ್ಟ. ಅಂದ್ರ ಸಿಟ್ಟ ಸಾಧಿಸಿ ನೀ ಇಲ್ಲೇ ಉಳಿಬೇಕಂತ ಮಾಡಿ ಏನ? ಏನ್ ತಪ್ಪಾಯ್ತಪ್ಪ? ನನ್ನ ಗಂಡನ ಮನೆಗೆ ನಾ ಬಾಳೆ ಮಾಡಕ್ ಬಂದೀನಿ. ಅಲ್ಲ, ಇದು ನಿನ್ನ ಗಂಡನ ಮನಿ ಅಲ್ಲ, ನನ್ನ ಶತ್ರುನ ಮನಿ ಐತದು. ಅಂತ ಶತ್ರುನ ಮನಿಯಾಗ ನೀ ಅದ್ ಹೆಂಗ ಸುಖದಿಂದ ಬಾಳೆ ಮಾಡ್ತೀವಾ? ಹೆಂಗ ಸುಖದಿಂದ ಬಾಳೆ ಮಾಡ್ತಿ? ವಿಷದ ಬೀಜ ಬಿತ್ತಿದಿ ಅಂದ್ರ ಅದೇ ನಾಟೋದ. ವಿಷದ ಬೀಜ ಬಿತ್ತಬೇಡಪ್ಪ. ವಿಷದ ಬೀಜ ಬಿತ್ತಿದಕ್ಕಿ, ಸಂಬಂಧಗಳಿಗೆ ಬೆಂಕಿ ಇಟ್ಟಕ್ಕಿ ನಿಮ್ಮ ಅತ್ತಿ ಮೊದಲ ಆಸ್ತಿ ಕಸ್ಕೊಂಡ್ಲು. ಆಸ್ತಿ ಆದ್ಮೇಲೆ ನಿಮ್ಮ ಅವಳು ಕಿತ್ಕೊಂಡ್ಲು, ಈಗ ನಿನ್ನೂ ಕಿತ್ಕೊಂಡಾಳ. ಹೇಳುವ, ನಿಮ್ಮ ಅಪ್ಪನ ಸೋತು ಬದುಕಬೇಕಾ? ಅತ್ತಿ ತಪ್ಪು ಮಾಡಬಾರ್ದಿತ್ತು, ಮಾಡ್ಯಾಳ. ನೀನು ಸಿಟ್ಟಿನ ಕೈ ಬುದ್ಧಿ ಕೊಡ್ಬಾರ್ದಿತ್ತು, ಕೊಟ್ಟಿದಿ. ಇಬ್ಬರದು ತಪ್ಪ. ಹಾ, ಈಗ ಹೇಳ, ಇಬ್ಬರದು ತಪ್ಪೈತಿ ಅಂದ್ಮೇಲ ನಿಮ್ಮ ಅಪ್ಪನ ಮ್ಯಾಗ ದ್ವೇಷ ಮಾಡಿ ನೀನ್ ಯಾಕೆ ಇಲ್ಲಿಗೆ ಬಂದಿ? ನೀ ತಪ್ಪು ಮಾಡಿದಿ ಅಂತ, ಅತ್ತಿ ತಪ್ಪು ಮಾಡಿದ್ಲ ಅಂತ ನಿಮ್ಮಿಬ್ಬರು ಜಗಳದಾಗ ಇವ ಏನ್ ತಪ್ಪು ಮಾಡಿದ್ನಪ್ಪ? ಕಳಿಸೋ ಹೊತ್ತಿಗೆ ನಾನ ನಿನ್ನ ಈ ಮನೆ ಕೊಟ್ಟು ಕಳಿಸ್ತೀನಿ. ಈಗ ನಿಮ್ಮ ಅಪ್ಪನ ಮರ್ಯಾದೆ ಉಳಿಸೋಳಾಗಿ ನಾನು ಬೆನ್ ಹತ್ತಿ ಬಾರವಾ? ಈಗ ಯಾಕೆ ನಾ ಬರ್ಬೇಕು? ಹೌದು, ನಾ ಈಗ ಬಂದ್ರ ನಿನಗೇನ್ ಲಾಭ? ಅಷ್ಟಿಷ್ಟ ಅಲ್ಲವಾ, ಬಂಗಾರ ಅಂತ ಭೂಮಿ ಎಲ್ಲ ನಿಮ್ಮ ಅತ್ತಿ ಹೆಸರಲ್ಲಿ ಹೋಗೈತಿ. ಆಕೆ ಮತ್ತೆ ನನ್ನ ಹೆಸರಲ್ಲಿ ಬರೆದು ಕೊಡಾಕ ಮುಂದಾಗ್ಯಾಳ. ಅದು ನನ್ನ ಹೆಸರಿಗೆ ಬರೋ ತನಕ ನಮ್ಮ ಮನ್ಯಾಗಿರುವ. ಬೇಷಪ್ಪ, ಆಸ್ತಿ ನೋಡಿದಿ, ಆದ್ರೆ ನೀ ಏನ್ ಮಗಳ್ ನೋಡ್ಲಿಲ್ಲಲ್ಲ. ಆ ಆಸ್ತಿ ಪಡ್ಯಾಕ, ಅವ್ರ ಸೊಕ್ಕ ಮುರಿಯಾಕ ನನಗಿರೋದು ಒಂದ ದಾರಿ ಅಂದ್ರ ನೀನವ. ನೀನ ಇದಕ್ಕೆಲ್ಲ ಸೂತ್ರಧಾರ. ಪುರಾಣ ಪುಸ್ತಕಗಳನ್ನ ಓದಿ ಬೆಳ್ದಕದೀನಿ, ಆದ್ರ ಇಂಥದ್ದು ನನ್ನ ಜೀವನದಾಗ ನಡೀತೈತಂತ ನಾ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅನ್ಕೊಳ್ದ ಬೇರೆ, ಅನುಭವಿಸುವುದ ಬೇರೆ. ಈಗ ನನ್ನ ಜೊತೆ ಬರ್ತೀಯಿಲ್ಲ? ಹೆಣ್ಣಿಗೆ ತವ್ರ ಮನಿ ಅಂದ್ರ ಬಹಳ ಇಷ್ಟ, ಆದ್ರ ಇವತ್ತಿನಿಂದ ನನ್ನ ತವ್ರ ಮನಿ ನನ್ನ ಪಾಲಿಗೆ ಸತ್ತಂಗ. ರಾಧಾ ನನ್ನ ಮನೆಗೆ ಬಂದು ಎಷ್ಟು ಖುಷಿಲಿ ಅದಾಳಂದ್ರೆ, ಆ ಪಂಜರದನ್ನ ಪಕ್ಷಿಗಳನ್ನ ಹಾರಿ ಬಿಟ್ಟಿರ್ತಾರಲ್ಲ ಅದಕ್ಕಿಂತ ಹೆಚ್ಚು ಖುಷಿ ಅದಾಳ ಮಾವ. ಮತ್ತು ನೀ ಯಾಕಿಟ್ಟು ಸಿಕ್ಲಿ ಅದಿ? ನನ್ನ ಮಗಳ ಖುಷಿಯಿಂದ ನಿಮ್ಮ ಮನ್ಯಾಗ ನಡೆಯಾಕ ಬಂದಾಳ ತಿಳಿದೇನ? ಹೇ ಹುಚ್ಚ, ನಿಮ್ಮ ಮ್ಯಾಗೆಲ್ಲ ಸೇಡ್ ತೀರಿಸ್ಕೊಳಕ್ ಬಂದಾಳ. ಏನು ಮಾತಾಡಕತ್ತಿ ಮಾವ? ಏನು ಮಾತಾಡಕತ್ತಿ ನೀನು? ಅಕ್ಕಿ ಎಂತೂ ಎಂದೂ ನಿನ್ನ ಮ್ಯಾಗ ಪ್ರೀತಿ ಹುಟ್ಟೋದಿಲ್ಲ, ಹುಟ್ಟಾಕ ನಾನು ಬಿಡೋದೂ ಇಲ್ಲ. ನಿನ್ನ ಮ್ಯಾಗ ಅಕ್ಕಿಗೆ ಸೇಡೈತಿ, ಸಿಟ್ಟೈತಿ. ನೀ ಹೇಳ್ತಿ ಅತ್ತ ನಿನ್ನ ಮಾತು ನಾನು ನಂಬೋದಿಲ್ಲ. ಅಕ್ಕಿಗಷ್ಟು ಸಿಟ್ಟ ಸೇಡ ಅನ್ನೋದಿತ್ತಂದ್ರೆ ನನ್ನ ಮನ್ಯಾಗ ಅಷ್ಟು ಖುಷಿಲಿ ಅಕ್ಕಿ ಹಾಕಿರ್ತಿದ್ಲು. ನನ್ನ ಮಗಳ ಬಗ್ಗೆ ನನಗೆ ಗೊತ್ತಿಲ್ಲೇನೋ? ಕಾದು ನೋಡು,
ಎಲ್ಲ ಗೊತ್ತಕತ್ತಿ. 15 ವರ್ಷ ಕಾದಿನ ಮಾವ ಆಕಿನ ಹೆಂಡತಿ ಮಾಡ್ಕೋಬೇಕಂತೇಳಿ. 15 ವರ್ಷ ಕಾದಿನ ಮಾವ ಸಂಬಂಧ ಹೊಳ್ಳಿ ಮುಂದುವರ್ಸ್ಬೇಕಂತೇಳಿ. ಆಕಿ ನನಗೆ ಏನ ಮಾಡಿದ್ರು ಅನುಭವಿಸ್ತೀನಿ. ಯಾರೊಬ್ಬರು ನನ್ನ ಮಾತಿಗೆ ತಲೆನೇ ಕೆಡಿಸ್ಕೊಳ್ಳ. ಒಬ್ಬೊಬ್ಬರ ತಲೆಯಾಗೂ ಒಂದೊಂದು ಥರದ ಹುಳ ಬಿಡಾಕಬೇಕು. ನಮ್ಮ ಅತ್ತಿ ನಿನಗೇನಾರ ಅಂದ್ಲೇನ? ಅಂಥದ್ದೇನು ಅಂದಿಲ್ರಿ. ಯಾಕ? ನಮ್ಮಂತವ್ರನ್ನ ಬಿಟ್ಟಿಲ್ಲ ನಮ್ಮ ಅತ್ತಿ. ಇನ್ನು ನಿನಗೆ ಅಣ್ಲಾರ ಆಡ್ಲಾರ ಇರ್ತಾಳ? ಅವ್ರು ಅಂದಿದ್ದೆಲ್ಲ ನಿಮ್ಮ ಹತ್ರ ಹೇಳಿ ನಿಮ್ಮ ಮನಸ್ಸಿಗೆ ಯಾಕೆ ನೋವು ಮಾಡೋದು? ಅಂಥ ಮನಸ್ಸಿದ್ದಕ್ಕೆ ಇವತ್ತು ಇಂಥ ಮನಸ್ಸು ಇಟ್ಕೊಂಬಂದಿಲ್ಲ. ನೀನು ಹೆಂಗೆ ಹಾಡಿ ಹೋಗಲೇಬೇಕು? ಇಷ್ಟು ದಿನ ನೀವು ಅತ್ತೆ ಅನ್ಭವಿಸಿರೋ ನೋವಿನ ಮುಂದೆ ನನ್ನ ಜೀವನ ಏನೂ ಅಲ್ಲ ಬಿಡಿ. ಗೊತ್ತಿದ್ದಕ್ಕೆ ಗೊತ್ತಿಲ್ಲಾರಂಗೆ ಬಂದ ನನ್ನ ಕೈಲಿ ತಾಳಿ ಕಟ್ಸ್ಕೊಂಡೆ. ಗೊತ್ತಾದ್ಮ್ಯಾಗ ನಮ್ಮನ್ನ ಕಂಡ್ರೆ ಕೆಂಡ ಕಾರ್ದಂಗೆ ಮಾಡಿದೆ. ಹಳಿ ಸಂಬಂಧ ಹಳಿ ಪ್ರೀತಿ ಎಲ್ಲಿ ಬಾಡಿ ಹೋಗ್ತೈತಿ ಅನ್ನೋದ್ರಾಗ ದೇವ್ರ ಆಶೀರ್ವಾದ ಅಂತ ಮತ್ತು ಚಿಗಿರ್ದಂಗಾತ. ನನ್ನ ಮ್ಯಾಗ ಇನ್ನೂ ಸಿಟ್ಟೈತಿ ನಿಮಗೆ? ನೀ ನನ್ನ ಹೆಂಗಾರ ಅರ್ಥ ಮಾಡ್ಕೊಂಡು? ಅಲ್ಲ, ನಾನು ನಿನ್ನ ಮ್ಯಾಗ ಯಾವಾಗ್ರ ಸಿಟ್ಟು ಮಾಡ್ಕೊಂಡೀನಿ? ಸಿಟ್ಟು ಮಾಡ್ಕೊಳ್ಳಾರ್ದವ್ನ ಸತಿಯಾಗಿ ಆ ಮನೆ ಸೊಸೆಯಾಗಿ ಇನ್ನು ಮುಂದೆ ಚಂದಾಗಿರ್ತೇನೆ ರೀ. ಅವನ ಜೊತೆನ ನಿಮ್ಮ ಮಗಳ ಮದುವೆ ಮಾಡ್ಬೇಕಂತೀರಲ್ಲ, ಯಾಕ? ಎದ್ರ ಸಲುವಾಗಿ? ಹೇಳಿದ್ನಲ್ಲ, ಆಸ್ತಿವಂತದನ, ಒಬ್ಬನ ಮಗ ಅದನ. ನನ್ನ ಮಗಳು ಅವನ ಜೊತೆ ಮದುವೆ ಮಾಡ್ಕೊಂಡ ಮ್ಯಾಲು ನೀವು ಅವಾಗ ಮತ್ತೆ ಮದುವೆ ಮಾಡಿಕೊಡವ್ರದ್ರೆ? ಮಾಡ್ತೀನಪ್ಪ. ಅವಂಗೇನು ಹಿಂದೆ ಹೇಳೋರಿಲ್ಲ ಕೇಳೋರಿಲ್ಲ. ಸಾಕಷ್ಟು ಆಸ್ತಿ ಐತಿ. ಇರಾಕ ಒಂದು ವಯಸ್ಸಾದ ತಾಯಿ. ಆಸ್ತಿ ಸಲುವಾಗಿ ಮಗಳ ಜೀವನನ ಹಾಳು ಮಾಡ್ತೀರೇನು? ನನ್ನ ಮಗಳ ಜೀವನ ನಾನು ಯಾಕೆ ಹಾಳು ಮಾಡಲಿ? ನಮ್ಮ ತಮ್ಮನ ಆಸ್ತಿ ಐತದು. ಅಕಸ್ಮಾತ್ ಮದುವೆ ಮಾಡ್ಕೊಂಡ್ರ ಸಾಯಿ ತನಕ ಸುಖವಾಗಿರ್ತಾಳ. ನಿಮ್ಮ ತಮ್ಮನ ಆಸ್ತಿ ಅನ್ನೋದು ತಪ್ಪ್ರಿ. ನನ್ನ ತಂಗಿಗೆ ನಾನು ನನ್ನ ಆಸ್ತಿ ಹಚ್ಚೀನಿ. ಈಗ ಯಾರ ಹೆಸರಲ್ಲೇ ಐತಿ? ಅಕ್ಕಿ ಹೆಸರಲ್ಲೇ ಐತಿ. ನಾಳಿದ ಯಾರ ಹೆಸರಲ್ಲೇ ಬರ್ತೈತಿ? ಅಕ್ಕಿ ಮಗ್ಗ ಹೋದಲ್ಲ. ಇನ್ನು ಮುಂದೆ ನನ್ನ ಮಗಳು ಅವನ ಹೆಂಡತಿ ಆಗಿಬಿಟ್ರೆ ಆಗಾಕ ನಾನು ಬಿಡ್ಬೇಕಲ್ಲ. ಆಸ್ತಿ ನನ್ನಂತೆ ಆಗ್ಬೇಕಂತ ಇಷ್ಟು ವರ್ಷ ನಾ ಕಷ್ಟಪಟ್ಟೀನಿ. ಮತ್ತ ನಿನ್ನಂಗ ನಾನು ಅದ ಮನೆಗೆ ನನ್ನ ಮಗಳು ಕೊಟ್ಟು ಆಕಿನ ಸುಖವಾಗಿಡ್ಬೇಕು ಅಂತ ಕಾಯಕತ್ತೀನಿ. ಆಸ್ತಿನ ಹೊಳ್ಳಿ ನನ್ನ ಹೆಸರ್ಲೆ ಆಗುವಾಗ ನಿನ್ನ ಮಗಳು ಏನು ಸುಖದಾಗಿರ್ತಾಳ? ಆಹಾ ಭ್ರಮೆ ಒಳಗ ನೀ ಬದುಕಾಕತ್ತಿ. ಹಂಗಾದ್ರ ಮಗಳನ್ನ ಕೊಟ್ಟ ಆಸ್ತಿ ಪಡ್ಯಾವ್ರ ಅಂದಂಗಾತ. ಹಾದ್ಯಾಗ ಹೋಗೋಗ 10 ರೂಪಾಯಿ ಸಿಕ್ಕರೆ ಬಿಡಂಗಿಲ್ಲ. ಇನ್ನು ಬಂಗಾರದಂತ ಭೂಮಿ ಬಿಡ್ತೀವಿ. ಹಾ, ನಾನು ಅದನ್ನ ಪಡಿಬೇಕಂತ ಕಾಯಕತ್ತೇನೆ. ನೋಡೇ ಬಿಡೋನು, ಅದೇ ನಮಗಾಕತ್ತೋ ನಿಮಗಾಗತ್ತೋ. ಅಂದ್ರ ನಮ್ಮವ್ವ ಮಾವನ ಜೊತೆ ನನ್ನ ಖುಷಿಯಿಂದ ಲಗ್ನ ಮಾಡಾತಿಲ್ಲ. ನೋಡಾಕಂತಿ ನಿನ್ನ ಕಣ್ಣು ಮುಂದ ನನ್ನ ಮಗಳು ಆ ಮನಿ ಹೆಂಗ ಸೇರ್ತಾಳ ಅಂತ. ಯಾರು ಹೆಂಗಂತ ಹೇಳಿ ನಮ್ಮ ಮಾವನ ಮುಂದೆ ಹೇಳ್ಬೇಕು. ಅತ್ತಿ ರಾಧಾಕ್ಕರಪ್ಪ ಬಂದಾರ್ಲ, ಅವ್ರು ಮತ್ತೇನೋ ಸಂಚ್ ಮಾಡಾತಾರ. ಯಾಕವ ನಿನ್ನ ಮುಂದೆ ಮತ್ತೇನಾರು ಮಾತಾಡಿದ್ರನ? ನನ್ನ ಮುಂದಲ್ಲ, ಅವನ್ ಮುಂದೆ ತೋಟದಾಗ ಅದೇನೇನೋ ಮಾತಾಡತ್ತಿದ್ರ. ಇದ ಮಾತ ಸ್ವಲ್ಪ ನಿಮ್ಮ ಮಾವನ ಮುಂದರ್ ಹೇಳ. ಅವ ಸ್ವಲ್ಪ ಹುಷಾರೇ ಇರ್ತಾನ. ನಂಗೆ ಮಾವನ ಜೊತೆ ಮಾತಾಡಂಗಾಗೈತಿ. ನಮ್ಮ ಮಾವನ ಹತ್ರ ಹೋಗ್ತೀನಿ. ಮಾವ, ರಾಧಾಕ್ಕರಪ್ಪ ಮತ್ತು ನಮ್ಮವ್ವ ಬ್ಯಾರೆ ಬ್ಯಾರೆನೇ ವಿಚಾರ ಮಾಡತ್ತಾರ. ರುಕ್ಕು, ಅವ್ರ ಬುದ್ಧಿನ ಅಷ್ಟೈತಿ. ನನಗೆ ಗೊತ್ತಿಲ್ಲೇನ? ರಾಧಾರಪ್ಪನು ಹಂಗದಾನ. ನಿಮ್ಮವ್ವ ಯಾಕೆ ಅವನ ಜೋಡಿ ದನಿ ಕೂಡಿಸ್ಬೇಕು? ನಿನಗ ಗೊತ್ತೈತಲ್ ಮಾವ, ರಾಧಾಕ್ಕ ನಿನ್ನಿಂದ ದೂರ ಮಾಡಿ ನಿನಗ ನನ್ನ ಜೋಡ್ ಮಾಡ್ಬೇಕಂತ ಮಾಡ್ಯಾರ. ಸಣ್ಣಾಕಿರ್ತ ನಾನು ನೀನು ಕೂಡಿ ಆಡಿದ್ದೇವಂದ್ರೆ, ಕೂಡಿ ಬೆಳೆದಿದ್ದೇವಂದ್ರೆ ಆ ಪ್ರೀತಿ ಹುಡ್ತಿತ್ತು. ನಿನ್ನ ಮ್ಯಾಗ ಹೆಂಡತಿಯನ್ನು ಭಾವನೆ ಬರ್ತಿತ್ತು. ಆದ್ರೆ ನಿಮ್ಮವ್ವ ಆ ಹೊತ್ತಿನಾಗ ನಮ್ಮನ್ನ ಭೇಟಿ ಮಾಡಿಸ್ಕೊಟ್ಟಿಲ್ಲ. ಈ ಹೊತ್ತಿನಾಗ ಅದು ಏನು ನೋಡಿ ಬೀಗತನ ಬೆಳ್ಸಕ್ಕೆ ಬರಾಕತ್ತಳೋ ಗೊತ್ತಾಗಕತ್ತಿಲ್ಲ. ನಿನ್ನ ಮನ್ಸಿಗೆ ಏನಾರ ಹಳಾಗಕತ್ತೈತೇನ? ನನಗೂ ಹಳೆಯಳೆ ಆಗುದಲ್ಲ. ಯಾಕೆ ಹಳಾಳಿ ಮಾಡ್ಕೋತಿ? ಮುಂದಿನ ಜನ್ಮ ಅನ್ನೋದೊಂದಿತ್ತಂದ್ರೆ ನಿನ್ನ ಗಂಡ ಆಗಿರ್ತೀನಿ, ನಾನು ನಿನ್ನವಾಗಿ ಇರ್ತೀನಿ, ಆಯ್ತಾ? ಈ ಜನ್ಮದಾಗ ಸಿಗ್ಲಾರ್ದಮ್ಮ ಮುಂದಿನ ಜನ್ಮದಾಗ ಅದೇನು ಸಿಕ್ತಿ?
ರುಕ್ಕು, ಪ್ರೀತಿಗೆ ಆಯಸ್ಸೂ ಇಲ್ಲ, ಪ್ರೀತಿಗೆ ಸಾವೂ ಇಲ್ಲ. ಯಾವ ಜನ್ಮದಾಗಾರ ಪ್ರೀತಿ ಹುಡ್ತೈತಿ. ಈ ಜನ್ಮದಾಗೂ ನಿನ್ನ ಮ್ಯಾಗ ಪ್ರೀತಿ ಐತಿ, ಆದ್ರೆ ಮದುವೆ ಆಗುವಷ್ಟಲ್ಲ. ಇರ್ಲಿ ಬಿಡು, ನಾ ಹೇಳಿದ ಮಾತಾ ಹೊಳ್ಳಿ ಹೇಳಕ್ಕಿ ರಾಧಾಕ್ಕನರ ಚಂದ ನೋಡು. ಆಕಿನ ಅಷ್ಟ ಯಾಕ, ಅತ್ತಿ ಮಗಳದಿ, ನಿನ್ನೂ ಚಂದ ನೋಡ್ಕೋತೀನಿ. ಮಾವ, ಇಷ್ಟು ದಿನ ನಿನ್ನ ಮೇಲೆ ನಮ್ಮ ಅವ್ವ ಅಷ್ಟ ಸಿಟ್ಟಿಟ್ಟಾಳ ಅನ್ಕೊಂಡಿದ್ದೆ. ಆದ್ರೆ ನಮ್ಮ ಅವ್ವನ್ಕಿನ್ನ ಹೆಚ್ಚಾಗಿ ರಾಧಾಕ್ಕರಪ್ಪನೂ ನಿನ್ನ ಮ್ಯಾಗ ಸಿಟ್ಟದಾರ. ಸಿಟ್ಟ? ಅದೇನು ಸಿಟ್ಟಿಟ್ಟಾನ? ಎದಕ್ಕಿಟ್ಟಾನ? ನಮ್ಮ ಅವ್ವ ನನ್ನ ಮದ್ವೆ ನಿನ್ನ ಜೊತೆ ಮಾಡ್ಬೇಕಂದಿದ್ದು ನಿಮ್ಮ ಆಸ್ತಿ ನೋಡಿ. ನಿಮ್ಮ ಅವ್ವನ ಬಗ್ಗೆ ನಾ ಏನೂ ಕೇಳೋದಿಲ್ಲ, ಏನೂ ಹೇಳೋದಿಲ್ಲ. ನಮ್ಮ ಅವ್ವ ಏನು ವಿಚಾರ ಮಾಡಾಕತ್ತಾನ ಅದನ್ನ ಅಷ್ಟೇ ಹೇಳಲ್ಲ. ಮಾವ, ನಮ್ಮ ಅವ್ವ ಮತ್ತವ್ರು ಮಾತಾಡೋದು ನಾನು ಕೇಳಿಸ್ಕೊಂಡೆ. ಏನು ಮಾತಾಡಿದ್ರು? ಮಾವ, ಅವ್ರ ಸಿಟ್ನ್ಯಾಗ ಇಷ್ಟೆಲ್ಲ ಮಾತಾಡತ್ತಾರ ಮಾವ, ನಂಗಂತೂ ಅಂಜಿಕೆ ಬರ ಆತೈತಿ. ಈ ಸಂಬಂಧ ಅನ್ನೋದ ಹಿಂಗಾರಕ್ಕು ಅಂಜಿಕೆ ಬರೋದಲ್ಲ. ರೊಕ್ಕ ರೂಪಾಯಿ ಆಸ್ತಿ ಇದ್ರೆ ಒಂಥರ ಕಿಮ್ಮತ್ತು ಬೇರೆ ಕೊಡ್ತಾರೆ. ಎಲ್ಲ ಕಳ್ಕೊಂಡು ಕೂತ ಮ್ಯಾಗ ಒಂದು ಕಿಮ್ಮತ್ತು ಬೇರೆ ಕೊಡ್ತಾರೆ. ಅವ್ರೇನು ಮಾಡ್ತಾರೆ ಮಾಡಲಿ. ರಾಧಾ ಒಬ್ಬೇಕಿ ನನ್ನಕ್ಕಾಗಿ ನನ್ನ ಮನೆಗೆ ಸೇರಾಳಲ್ಲ, ಅಷ್ಟು ಸಾಕು. ಇಲ್ಲ ಮಾವ, ನಿನಗೇನ್ರ ಆದ್ಗೆ ಇದ್ದಿತ್ತು ಅಂತ ನನಗೆ ಅಂಜಿಕೆ. ಏನಾಗ ನೋಡವ್ವ, ನನ್ನ ಮಗಳ ಕರ್ಕೊಂಡು ನಾನು ಈಗ ಊರಿಗೆ ಹೋಗ್ತೀನಿ. ವಾರ ಬಿಟ್ಟು ಬರ್ತೀನೋ ತಿಂಗಳು ಬಿಟ್ಟು ಬರ್ತೀನೋ ಗೊತ್ತಿಲ್ಲ. ಆದ್ರೂ ಹೊಳ್ಳಿ ನಾನಿಲ್ಲಿ ಬಂದಾಗ ನನ್ನ ಮಗಳು ನಿನ್ನ ಮನೆ ಸೊಸಿ ಆಗಾಕ ಬೇಕು. ಅಲ್ಲವ, ನನ್ನ ಮಗ ನಮ್ಮ ಅಣ್ಣನ ಮಗಳ ಮ್ಯಾಗ ಹಂಬಲ ಇಟ್ಕೊಂಡನಂತ ಹೇಳಿಲ್ಲ ನಾ ನಿನಗೆ. ನೀ 100 ಹೇಳ್ತಿ, ಆದ್ರೆ ನನ್ನ ಮಗಳು ನಿನ್ನ ಮಗನ ಮೇಲೆ ಆಸೆ ಇಟ್ಕೊಂಡು ಕೂತಾಳಲ್ಲ, ಆಕೆ ಏನ್ ಮಾಡ್ಬೇಕು? ಅತ್ತಿ, ನಾ ರುಕ್ಕುಗ ಹೆಂಗೆ ತಿಳಿಸಿಬೇಕಂಗೆ ಹೇಳಿನಿ. ಆಕಿನ ತಿಳ್ಕೊಂಡಾಳ. ಇನ್ನು ನೀ ತಿಳ್ಕೊಂಡು ಬದಲಾಗತ್ತಿ. ನನ್ನ ಮನಸ್ಸ, ನನ್ನ ಆಸೆ, ನನ್ನ ಪ್ರೀತಿ ಇದ್ದಿದ್ದೆಲ್ಲ ರಾಧನ ಮ್ಯಾಗ. ಆಕಿನ ಬಿಟ್ಟು ಬೇರೆ ಪ್ರಪಂಚನಾಗ ಗೊತ್ತಿಲ್ಲ ನನಗೆ. ಜಗಳಕ್ಕೆ ಬರಬೇಡ. ಬರೋದಾತಂದ್ರೆ ಸಂಬಂಧ ಇಟ್ಕೊಂಡು ಬರೆದು ಹೋಗೋದು ಮಾಡ. ಏನಪ್ಪ, ಬೆಳೆದ ದೊಡ್ಡವಾಗಿ ಅಂದ ಮಾತ್ರಕ್ಕ ನಮಗ ಬುದ್ಧಿ ಹೇಳಂಗಾದೇನ? ನನ್ನ ಮಗ ಯಾವತ್ತೂ ಇನ್ನೊಬ್ರು ಮನ್ಸಿಗೆ ಹತ್ತುವಂಗ ಮಾತಾಡಂಗಿಲ್ಲ. ಆದ್ರ ಆಕಿನ ಬಿಟ್ಟು ಅವನಿಗೆ ಬೇರೆ ಪ್ರಪಂಚನ ಇಲ್ಲ. ಸಾಕು ಸುಮ್ನಿರ. ನಿನ್ನ ಗಂಡ ಸತ್ತಾಗಿಂದ ಈ ಮನ್ಯಾಗ ನಿಂದ ಅಧಿಕಾರ ನಡತಿ. ಈಗ ಹೋಗ್ತೀನಿ, 1 ತಿಂಗಳು ಬಿಟ್ಟು ಬರ್ತೀನಿ. ನನ್ನ ಮಗಳನ್ನ ನಿನ್ನ ಮನೆ ಸೊಸಿ ಮಾಡೇ ಮಾಡ್ತೀನಿ. ಹೆಂಗ ತಡಿತೆ ತಡಿ, ನಾನು ನೋಡ್ತೀನಿ. ಏಯ್ ಬಾರ ಹೋಗೋಣ. ಅತ್ತಿ, ಅತ್ತಿ, ಲೇ, ನನ್ನ ಮಾತು ಕೇಳಿಲ್ಲ ಅತ್ತಿ.